ರಾಜ್ಯದ ಜನತೆಗೆ ಕಾದಿದೆಯಾ ಮತ್ತೊಂದು ದರ ಏರಿಕೆ ಬಿಸಿ. ಆಟೋ ದರ ಏರಿಕೆ ಸಂಬಂಧ ಮಹತ್ವದ ಸಭೆ ಆರಂಭ ಆಗಿದೆ. ಪೂರ್ವ ಟ್ರಾಫಿಕ್ ಡಿಸಿಪಿ ಕಚೇರಿಯಲ್ಲಿ ಸಭೆ ನಡೀತಾ ಇದೆ. ಹಾಗಾದ್ರೆ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟುತ್ತಾ ಈಗಾಗಲೇ ಕೆಎಸ್ಆರ್ಟಿಸಿ ಮೆಟ್ರೋ ದರಗಳು ಏರಿಕೆಯಾಗಿದ್ದಾವೆ. ಮತ್ತೊಂದು ಆಘಾತ ಏನಾದರೂ ಕೊಡುತ್ತಾ ಸರ್ಕಾರ? ಪೂರ್ವ ಟ್ರಾಫಿಕ್ ಡಿಸಿಪಿ ಕಚೇರಿಯಲ್ಲಿ ಈ ಸಭೆ ನಡೀತಾ ಇದೆ. ಸಭೆಯಲ್ಲಿ ಹಲವು ಆಟೋ ಸಂಘಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ಮೀಟರ್ ಪ್ರಯಾಣ ದರ ಏರಿಸುವ ಕುರಿತು ಚರ್ಚೆ ನಡೀತಾ ಇದೆ. ಬಹಳ ವರ್ಷಗಳಿಂದ ನಮ್ಮ ಬೇಡಿಕೆ ಇದೆ, ಜೊತೆಗೆ ಬೇರೆ ಬೇರೆ ದರಗಳು ಏರಿಕೆ ಆಗ್ತಾ ಇದೆ, ನಮಗೆ ವರ್ಕೌಟ್ ಆಗ್ತಾ ಇಲ್ಲ ಅನ್ನುವಂತಹ ಡಿಮ್ಯಾಂಡು ಆಟೋ ಚಾಲಕರದ್ದಾಗಿದೆ. ಈಗ ಆಟೋ ಸಂಘಟನೆಗಳು ಸೇರಿಕೊಂಡಿದ್ದಾವೆ. ಪೂರ್ವ ಟ್ರಾಫಿಕ್ ಡಿಸಿಪಿ ಕಚೇರಿಯಲ್ಲಿ ಈ ಸಭೆ ನಡೀತಾ ಇದೆ. ಮೆಟ್ರೋ ದರ ಏರಿಕೆಯಿಂದಾಗಿ ಒಂದು ಬರಸಿಡಿಲು ಬಡದಂತಾಗಿತ್ತು ಪ್ರಯಾಣಿಕರಿಗೆ. ಮತ್ತೊಂದು ದರ ಏರಿಕೆಯ ಬಿಸಿ ತಟ್ಟುವುದು ಬಹುತೇಕ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೀಟರ್ ದರ ಹೆಚ್ಚಳ ಮಾಡಬೇಕು ಅನ್ನೋದು ಅವರ ಬಹಳ ವರ್ಷಗಳ ಒಂದು ಬೇಡಿಕೆ ಆಗಿದೆ. ನೋಡಿ, ಈಗ ಆಟೋದ ಕನಿಷ್ಠ ದರ 30 ರೂಪಾಯಿ ಇದೆ, ಅದನ್ನು 40 ರೂಪಾಯಿಗೆ ಹೆಚ್ಚಳ ಮಾಡಬೇಕು ಅನ್ನುವಂಥ ಒತ್ತಾಯ ಪ್ರತಿ ಬಾರಿ ಕೂಡ ಅವರು ಒತ್ತಾಯ ಮಾಡ್ತಾ ಬರ್ತಾ ಇದ್ದರು. ಈಗ ಸಾಲು ಸಾಲು ಬೆಲೆ ಏರಿಕೆ ಬಿಸಿ ರಾಜ್ಯದ ಜನರಿಗೆ, ಅದರಲ್ಲೂ ಬೆಂಗಳೂರಿನವ್ರಿಗೆ ಕಾಡೋಕ್ಕೆ ಶುರುವಾಗ್ಬಿಟ್ಟಿದೆ. ಅದರ ಬೆನ್ನಲ್ಲೇ ಆಟೋ ದರವನ್ನು ಏನಾದರೂ ಏರಿಕೆ ಮಾಡಿದರೆ ಮತ್ತೊಂದು ಹೊಡೆತ ಬೀಳೋದು ಗ್ಯಾರಂಟಿ. ನೋಡಿ, ಜನವರಿಯಲ್ಲಿ ಬಸ್ ಟಿಕೆಟ್ ದರ ಏರಿಕೆ ಮಾಡಲಾಗಿತ್ತು, ಅದಾದಮೇಲೆ BMTC ದರ ಕೂಡ ಏರಿಕೆ ಆಯಿತು, ಫೆಬ್ರವರಿಯಲ್ಲಿ ಮೆಟ್ರೋ ದರ ಏರಿಕೆ ಆಯಿತು, ಮತ್ತೀಗ ಆಟೋ ಮೀಟರ್ ದರ ಏರಿಕೆಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಅಂದರೆ ಸಾಲು ಸಾಲು ದರ ಏರಿಕೆಯ ಬರೆಯನ್ನು ಜನಸಾಮಾನ್ಯರು ಅನುಭವಿಸುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಹಾಗಾದರೆ ಎಷ್ಟಾಗ್ಬೋದು? ಜಾಸ್ತಿ ಆದರೆ ಇದೇ ತಿಂಗಳಲ್ಲಿ ಆಟೋ ಮೀಟರ್ ದರ ಹೆಚ್ಚಳ ಆಗೋ ಸಾಧ್ಯತೆಗಳಿದ್ದಾವೆ. ಬೆಂಗಳೂರು ನಗರ ಡಿಸಿಗೆ ಮನವಿ ಮಾಡಿದ್ವು ಸಂಘಟನೆಗಳು. ಕಳೆದ ವರ್ಷವೇ ಮನವಿ ಮಾಡಿತ್ತು ಆಟೋ ಚಾಲಕ ಸಂಘಟನೆಗಳು. 1 ಕಿಲೋಮೀಟರ್ಗೆ 5 ರೂಪಾಯಿ ಜಾಸ್ತಿ ಮಾಡಬೇಕು ಅನ್ನೋ ಮನವಿ ಅವ್ರದ್ದು. 2 ಕಿಲೋಮೀಟರ್ಗೆ 10 ರೂಪಾಯಿ ಮಾಡಬೇಕು ಅಂತ. ಮಿನಿಮಮ್ ದರ 30 ರೂಪಾಯಿ ಇದೆ, ಅದನ್ನು 40 ರೂಪಾಯಿಗೆ ಮಾಡಬೇಕು ಅನ್ನುವಂತಹ ಮನವಿಯನ್ನು ಅವರು ಕೊಟ್ಟಿದ್ದರು. ಹಾಗಾಗಿ ಬಹುತೇಕವಾಗಿ ಈ ತಿಂಗಳಲ್ಲೇ ಆಟೋ ಮೀಟರ್ ದರ ಏರಿಕೆಯಾಗೋ ಸಾಧ್ಯತೆಗಳಿದ್ದಾವೆ. ಈಗ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇದೆ, ಅದನ್ನು 20 ರೂಪಾಯಿ ಮಾಡಬೇಕು ಅನ್ನುವಂಥ ಮನವಿ. ಹಾಗೆ 2 ಕಿಲೋಮೀಟರ್ಗೆ 30 ರೂಪಾಯಿ ಆಗುತ್ತೆ, ಅದನ್ನ 40 ರೂಪಾಯಿ ಮಾಡಿ ಅಂತ ಮನವಿಯನ್ನು ಮಾಡಿಕೊಳ್ಳಲಿದ್ದಾರೆ. ಸಾರ್ವಜನಿಕರ ಕೆಂಗಣ್ಣಿಗೂ ಕೂಡ ಈ ಒಂದು ಬದಲಾವಣೆ ಕಾರಣ ಆಗಬಹುದು. ಚರ್ಚೆ ನಡೀತಾ ಇದೆ, ಅವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ನಿರಂತರವಾಗಿ. ಮತ್ತಷ್ಟು ಮಾಹಿತಿ ಗಣೇಶ್ ನೀಡ್ತಾರೆ. ಗಣೇಶ್, ಈಗ BMTC ನೋಡಿದ್ವಿ, ಮೆಟ್ರೋ ನೋಡಿದ್ವಿ, ಮತ್ತೊಂದು ಬರೆ ಬೀಳುವಂಥ ಸಾಧ್ಯತೆಗಳೇ ಹೆಚ್ಚು ಕಂಡು ಬರ್ತಾ ಇದೆ. ಆಟೋ ದರ ಏರಿಕೆಯ ಬಗ್ಗೆ ಬಹುತೇಕವಾಗಿ ಈ ತಿಂಗಳಲ್ಲೇ ಜಾರಿ ಆಗ್ಬೋದಾ ಅನ್ನೋದು? ಹಾಗಾದ್ರೆ ಮುಖ್ಯವಾಗಿ ಇವತ್ತು ಇನ್ಫ್ಯಾಂಟ್ರಿ ರಸ್ತೆಯಲ್ಲಿರುವಂತಹ DCP ಅವರ ಕಚೇರಿಯಲ್ಲಿ ಇವತ್ತು ಸಭೆ ಆಗ್ತಾ ಇರುವಂತದ್ದು. ಇಲ್ಲಿ ಸಾರಿಗೆ ಅಧಿಕಾರಿಗಳಿದ್ದಾರೆ, ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ, ಹಾಗೇನೆ ಆಟೋ ಯೂನಿಯನ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥದ್ದು. ಮುಖ್ಯವಾಗಿ ಪ್ರತಿ ಕಿಲೋಮೀಟರ್ಗೆ 5 ರೂಪಾಯಿ ಅಂತಾನೆ ಮಾಡಬೇಕು, 5 ಮತ್ತೆ 10 ರೂಪಾಯಿ ಅಂತಾನೆ ದರ ಏರಿಕೆ ಆಗ್ಬೇಕು ಅನ್ನುವಂಥ ಪ್ರಸ್ತಾಪ ಆಟೋ ಯೂನಿಯನ್ ಅವರು, ಅಸೋಸಿಯೇಷನ್ ಅವರು ಇರುವಂತದ್ದು. ಕಳೆದ ಹಲವಾರು ತಿಂಗಳುಗಳಿಂದ, ಅಂದ್ರೆ ಕಳೆದ ವರ್ಷದಿಂದಲೂ ಕೂಡ ದರ ಏರಿಕೆಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೇನೆ ಇದೆ. ಆದ್ರೆ ನಾನಾ ಕಾರಣಗಳಿಂದ ಪ್ರಸ್ತಾವನೆಯನ್ನು ಅದಕ್ಕೆ ಪುರಸ್ಕಾರ ಮಾಡ್ಲಿಕ್ಕೆ ಸರ್ಕಾರ ಮಾಡಿರಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಸಾರಿಗೆ ಇಲಾಖೆ ಇದರ ಸಂಪೂರ್ಣವಂತಹ ಜವಾಬ್ದಾರಿ ಆಗಿರುತ್ತೆ. ಈಗ ಇತ್ತೀಚೆಗೆ ದರ ಏರಿಕೆಗಳು ಜನಸಾಮಾನ್ಯರಿಗೆ ಮತ್ತಷ್ಟು ಹೊರೆ ಆಗ್ತಾ ಇದೆ. ದಿನನಿತ್ಯದ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಜೀವನ ನಡೆಸೋದೇ ಕಷ್ಟ ಅನ್ನುವಂತ ರೀತಿಯಲ್ಲಿ ಬೆಂಗಳೂರಲ್ಲಿ ಮಧ್ಯಮ ವರ್ಗ ಹಾಗೂ ಕೆಳವರ್ಗ ಇರುವಂತದ್ದು. ಅದರ ಬೆನ್ನಲ್ಲೇ ಈಗ ತುರ್ತಾಗಿ ಆಟೋವನ್ನ ಅವಲಂಬಿಸುವಂತಹ ಪ್ರಯಾಣಿಕರಿಗೆ ಮತ್ತೊಂದು ಶಾಕ್ ಏನಂತಂದ್ರೆ, ದರವನ್ನೇನಾದ್ರೂ ಏರಿಕೆ ಮಾಡ್ಬಿಟ್ರೆ ಅವರ ಜೇಬಿಗೆ ಮತ್ತಷ್ಟು ಕತ್ತರಿ ಬೀಳುವಂತದ್ದು. ಹಾಗಾಗಿ ಯಾವ ನಿರ್ಧಾರವನ್ನ ಸಾರಿಗೆ ಇಲಾಖೆ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇವತ್ತು ಇರುವಂತದ್ದು. ಚರ್ಚೆಗಳು ಸಾಕಷ್ಟು ಆಗ್ತಾ ಇದೆ. ಸಾಧಕ ಬಾಧಕಗಳ ಬಗ್ಗೆ ಸುದೀರ್ಘವಾದಂತಹ ಅಭಿಪ್ರಾಯಗಳ ಮಂಡನೆ ಈ ಸಭೆಯಲ್ಲಿ ಈಗ ಆಗ್ತಾ ಇರುವಂತದ್ದು. ಇವತ್ತೇ ಈ ನಿರ್ಧಾರವನ್ನ ಪ್ರಕಟಿಸುತ್ತಾ ಇಲ್ವಾ ಸರ್ಕಾರದ ಗಮನಕ್ಕೆ ತಂದು ಅಂತಿಮ ನಿರ್ಧಾರವನ್ನ ಸಾರಿಗೆ ಇಲಾಖೆ ಅಧಿಕಾರಿಗಳು ಅಥವಾ ಸಂಚಾರಿ
ಪೊಲೀಸ್ ಅಧಿಕಾರಿಗಳು ಮಾಡ್ತಾರ ಅನ್ನೋದು ನೋಡುವಂಥದ್ದು. ಮುಖ್ಯವಾಗಿ ಇಲ್ಲಿ ಬೆಂಗಳೂರು ನಗರ ಜಿಲ್ಲಾಡಳಿತ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಅಂತಿಮ ನಿರ್ಧಾರ ಜಿಲ್ಲಾಡಳಿತದ ಮುಖಾಂತರವೇ ಆಗ್ಬೇಕಾಗತ್ತೆ. ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಅನುಪಸ್ಥಿತಿಯಲ್ಲಿದ್ದಾರೆ ಸಭೆಯಲ್ಲಿ. ಹಾಗಾಗಿ ಮಾಹಿತಿಗಳ ಪ್ರಕಾರ ಈ ದಿನ ಆಟೋ ದರ ಏರಿಕೆ ಘೋಷಣೆ ಆಗೋದು ಡೌಟ್ ಇದೆ. ಅಂದರೆ ಗಣೇಶ್, ಈಗ ಸಾಧ್ಯತೆಗಳು ಏನಿರ್ಬೋದು ಅಂತ, ಈಗ 5 ರೂಪಾಯಿ ಪ್ರತಿ ಕಿಲೋಮೀಟರ್ಗೆ 5 ರೂಪಾಯಿ, 2 ಕಿಲೋಮೀಟರ್ಗೆ 10 ರೂಪಾಯಿ ಹೆಚ್ಚಳ ಮಾಡಬೇಕು ಅಂತ ಅವ್ರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆದರೆ ಅಷ್ಟೇ ಆಗುತ್ತಾ, ಅದು ಅದರಲ್ಲಿ ಕಡಿಮೆ ಮಾಡ್ಬೋದಾ, ಈ ಥರದ ಚರ್ಚೆಗಳು ಅಂತ? ಮಿನಿಮಮ್ ಅವರು 40 ರೂಪಾಯಿಯನ್ನ ಆಟೋ ಯೂನಿಯನ್ ಅವರು ಕೇಳ್ತಾ ಇರುವಂತದ್ದು. ಅವರಿಗೂ ಕೂಡ ಗ್ಯಾಸ್ ರೇಟ್ ಜಾಸ್ತಿ ಆಗಿರುವಂತದ್ದು ಅಥವಾ ತೈಲ ಬೆಲೆ ಏರಿಕೆ ಆಗ್ತಾನೆ ಇರುವಂತದ್ದು, ಹಾಗೇನೆ ಅವರು ಕೂಡ ಬೇರೆ ಬೇರೆ ಖರ್ಚುಗಳಿದೆ ಅನ್ನುವಂಥದ್ದನ್ನ ಅವ್ರು ಕೇಳ್ತಾ ಇದ್ರು. ಅವರ ವೇ ಆಫ್ ಟಾಕಿಂಗ್ ಅಥವಾ ಅವರ ಅಭಿಪ್ರಾಯಗಳು ಅಥವಾ ಅವರ ಮನವಿ ಏನಿದೆ ಅದು ಕೂಡ ಸಮಂಜಸವಾಗಿದೆ. ಕಳೆದ ಹಲವು ವರ್ಷಗಳಿಂದ ಆಟೋ ದರ ಪರಿಷ್ಕರಣೆ ಆಗಿಲ್ಲ. ಮೀಟರಿಗೆ 24 ರೂಪಾಯಿ ಏನಿದೆ ಅದೇ ಕಂಟಿನ್ಯೂ ಆಗ್ತಾ ಇರುವಂತದ್ದು. ಹಾಗಾಗಿ ದರ ಪರಿಷ್ಕರಣೆ ಕೂಡ ಆಗ್ಲೇಬೇಕು ಅನ್ನುವಂತಹ ಪಟ್ಟು ಆಟೋ ಯೂನಿಯನ್ ಅವರಿಂದ ಇರುವಂತದ್ದು. ಎಲ್ಲೋ ಒಂದು ರೀತಿಯಲ್ಲಿ ಹೇಗೆ ದರವನ್ನ ಪರಿಷ್ಕರಣೆ ಮಾಡಬಹುದು, ಕಿಲೋಮೀಟರ್ಗೆ 5 ರೂಪಾಯಿಯನ್ನ ಮಾಡ್ತಾರ, 2 ಕಿಲೋಮೀಟರ್ 10 ರೂಪಾಯಿ, ಏನೀಗ ಯೂನಿಯನ್ ಕೊಟ್ಟಿರೋ ಮನವಿಯನ್ನ ಪುರಸ್ಕರಿಸುತ್ತಾ ಅಥವಾ ಗ್ರಾಹಕರನ್ನು ಅಥವಾ ಪ್ರಯಾಣಿಕರನ್ನು ನೋಡುವಂತದ್ದು, ಅವರಿಗೂ ಹೊರೆ ಆಗದ ರೀತಿಯಲ್ಲಿ ಯೂನಿಯನ್ ಆಟೋದವರು ಓಡಿಸೋರಿಗೂ ಕೂಡ ಅವರಿಗೆ ನಷ್ಟ ಆಗದ ರೀತಿಯಲ್ಲಿ ಬ್ಯಾಲೆನ್ಸ್ ಆದಂತಹ ಡಿಸಿಷನ್ ಅನ್ನ ಅಧಿಕಾರಿಗಳು ಅಥವಾ ಸರ್ಕಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಅದೆಲ್ಲದರ ಸಾಧಕವಾದಗಳ ಬಗ್ಗೆ ಈಗ ಚರ್ಚೆಗಳು ಸಭೆಯಲ್ಲಿ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸಭೆಯನ್ನು ನಡೆಸ್ಕೊಡ್ಬೇಕಾಗಿ ನಮ್ಮ ಉಪ ಸಾರಿಗೆ ಉಪ ಪೊಲೀಸ್ ಆಯುಕ್ತರಿಗೆ ಈ ಮೂಲಕ ಕೋರಿಕೊಡ್ತೀವಿ.